ನನಗೆ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವರು 11 ಗಂಟೆವರೆಗೂ ಮನೆಗೆ ಇದ್ರು. 11 ಗಂಟೆ ಆದಮೇಲೆ ಅಂಗಡಿ ಕರ್ಕೊಂಬಂದರು. ಅಲ್ಲಿ ಟ್ರೈನ್ ಲಾಕ್ ಹಾಕಿತ್ತು, ಆ ಕಡೆ ಸೈಡ್ ಹೋಗಬೇಕು ಅಂತಂದರೆ. ಅದಕ್ಕೋಸ್ಕರ ನಾವು ಅಂಗಡಿಲೇ ಸ್ವಲ್ಪ ಹೊತ್ತು ಅವ್ರು ಕಸ ಅಂತ ಇದ್ರು. ನೋಡಿ ಯಾವ ಥರ ಇಟ್ಕೊಂಡಿದ್ದಾರೆ ಅಂಗಡಿ ಅಂತ. ಅವರು ಪಾಪ ಲೇಟಾಗಿ ಬರ್ತಾರೆ, ಇಲ್ಲ ಔಟ್ಸೈಡ್ ಹೋಗ್ತಾ ಇರ್ತಾರೆ ಕೆಲಸಕ್ಕೆ, ಅದಕ್ಕೋಸ್ಕರನೇ ಆ ಥರ ಮಾಡ್ಕೊಂಡಿದ್ದಾರೆ. ನನಗೆ ಹುಷಾರಿರಲಿಲ್ಲ, ಸೊ ಒಂದು ಹತ್ರ ಕೂತ್ಕೊಂಡಿದ್ದೆ ಸುಮ್ಮನೆ. ನಾನು ನೈಟ್ ತೋರಿಸ್ಕೊಂಬಂದಿದ್ವಿ, ಗುಳಿಗೆ ಎಲ್ಲ ಕೊಟ್ಟಿದ್ರು. ಆದರೆ ಬ್ಲಡ್ ಟೆಸ್ಟಿಗೆ ಹೇಳಿದರು ನಾಳೆ ಬನ್ನಿ ಅಂತ. ಅದಕ್ಕೋಸ್ಕರ ನಾವು ಬ್ಲಡ್ ಟೆಸ್ಟ್ಗೆ ಹೋಗಬೇಕು ಅಂತ 11 ಗಂಟೆ ಆಗ್ಬಿಡ್ತು. ಆಯಮ್ಮ ನೋಡಿದರೆ ಬ್ಲಡ್ ಟೆಸ್ಟ್ಗೆ ಅದೇನೋ ಇದು ವೈಯರ್ ಕಟ್ತದಾಳೆ. ಮನೆಯವರು ಕಟ್ಟಿಗೆ ಊರಿ ಕಟ್ತಾರಲ್ಲ, ಹಂಗೆ ಬಿಗಿಯಾಗಿ ಕಟ್ಟಿಬಿಡ್ರಿ ಸುಮ್ಮನೆ ಅಂತ ಹೇಳ್ತಿದ್ರು. ಅದನ್ನು ಕಟ್ಟಿ ನನಗೆ ಒಂಥರ ಇಂಜೆಕ್ಷನ್ನು ಅವಂದ್ರೆ ಆಗಲ್ಲ. ಆದರೆ ಏನು ಮಾಡ್ಬೇಕು, ಕೆಲವೊಂದು ಸಲ ಹುಷಾರಿಲ್ದಾಗ ಮತ್ತೆ ಇದೆಲ್ಲ ಕಾಮನ್ ಅಲ್ವಾ. ಮನೆ ಬ್ಲಡ್ ತಗೊಳೋದು ನೋಡಿ, ಏನು ಒಮ್ಮರಿ ತಗೊಳಕತ್ಬಿಟ್ಟಿರಲ್ರಿ ಭಾಳ ಅಂತ ಹೇಳ್ತಾ ಇದ್ರು. 2.5 ml ಬ್ಲಡ್ ತೊಗೊಂಡ್ಬಿಟ್ರು ಅವರು, ಅದೇನೋ ಬೇರೆ ಟೆಸ್ಟ್ ಐತಿ ಅಂತ. ಮನೆಯವ್ರು ಮಾತಿಗೂ ಭಾಳ ಆತದು ಅಂತಿದ್ರು. ಅಂತೂ ಇಂತೂ ಬ್ಲಡ್ ಟೆಸ್ಟಿಗೆ ಕೊಟ್ವಿ. ಸ್ವಲ್ಪ ತಲೆ ರೆಸ್ಟ್ ಮಾಡಿ ಕುತ್ಕೊಂಡಿದ್ದೆ. ಹಂಗೆ ಆಲ್ಮೋಸ್ಟ್ ನಾನು ಯಾವಾಗಲೂ ಹುಷಾರಿಲ್ದಂಗೆ ಇರೋದಿಲ್ಲ, ಯಾವಾಗಲೂ ಹುಷಾರಾಗಿರ್ತೀನಿ. ಸೊ ಒಂದೊಂದು ಸಲ ಬಂದುಬಿಟ್ರೆ ಏನೋ ಒಂದು ಟೆನ್ಷನ್ನು, ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟು ಟೆಸ್ಟ್ ಹೇಳಿದ್ರು. ಸೊ ಎಲ್ಲ ಹುಡುಕಾಡ್ತಾ ಇದ್ವಿ, ಬಟ್ ಅದು ಏನು ಸಿಗಲೇ ಇಲ್ಲ ನಮಗೆ. ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಾಗಲಿಲ್ಲ. ಮತ್ತು ಕಾಲ್ ಮಾಡಿ ಕೇಳಿದ್ವಿ. ಅದಕ್ಕೆ ಆಮೇಲೆ ಅವರು ಈ ಥರ ಹೋಗ್ರಿ, ರೈಟಿಗೆ ಹೋಗ್ರಿ, ಲೆಫ್ಟಿಗೆ ಹೋಗ್ರಿ, 18 ನಂಬರ್ಗೆ ಹೋಗ್ರಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಹೋಗಿ ಮುಗಿಸ್ಕೊಂಡು ಮತ್ತೆ ಅದು ರಿಪೋರ್ಟ್ ತೊಗೊಂಡು ನಾವು ಮತ್ತೆ ಡಾಕ್ಟ್ರ್ ಹತ್ರ ಹೊರಟಿದ್ವಿ. ನಾವು ಹೋದ್ಸಲ ನಿಮಗೆ ತೋರಿಸಿದ್ದೆ, ನಾವು ಇದೇ ಡಾಕ್ಟ್ರ್ ಹತ್ರ ತೋರಿಸೋದು ಅಂತ. ಕ್ಲಿನಿಕ್ ಚಿಕ್ಕದಾಗಿರ್ಬೋದು, ಬಟ್ ಟ್ರೀಟ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಮನೆಯವ್ರಾದ್ರಾಗ ಏನಾಯ್ತು ತಡಿ ನೋಡೋಣ ಅಂತೇಳಿ 80 ಗಾಡಿ ಹೊಡ್ಯಾಕತ್ತು ಬಿಟ್ಟಾರ. ಸ್ವಲ್ಪ ನಿಧಾನಕ್ಕೆ ಹೋಗ್ರಿ ಹಂಗೆ ಅಂತ ಹೇಳಿದೆ. ಮತ್ತು ಅವರು ಡಾಕ್ಟ್ರು ಊಟಕ್ಕೆ ಹೋಗ್ಬಿಟ್ರೆ ಹೆಂಗೆ ಅಂತ ಸ್ವಲ್ಪ ಬೇಗ ಹೋಗ್ತಾ ಇದ್ರು. ಇನ್ನು ಹಾಸ್ಪಿಟ್ಲ್ ಬಂತು. ಸೊ ಈ ಕಡೆ ಒಳ್ಳೆದ್ರೆ ಇನ್ನು ನಮ್ಮ ಹಾಸ್ಪಿಟ್ಲಿಗೆ ಬಂದುಬಿಡುತ್ತೆ. ಸೊ ಚಿಕ್ಕದಾಗಿದೆ ಕ್ಲಿನಿಕ್ಕು, ನಂದಿ ಕ್ಲಿನಿಕ್ ಅಂತ, ಬಸವರಾಜ್ ಡಾಕ್ಟ್ರು ಅಂತ. ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಅವರು. ಅದಕ್ಕೋಸ್ಕರ ನಮಗೆಲ್ಲ ಮಕ್ಕಳಿಗೆ, ನಮ್ಮ ಫ್ಯಾಮಿಲಿಗೆಲ್ಲ ಅಡ್ಜಸ್ಟ್ ಆಗಿರೋದು ಅಲ್ಲೇ. ಕೆಲವೊಬ್ರು ಹೇಳ್ತಾರೆ ಅದು ಸಣ್ಣ ಕ್ಲಿನಿಕ್ಕು ಅಲ್ಲೇನಿದೆ ಅಂತ, ಬಟ್ ಬ್ಲಡ್ ಟೆಸ್ಟ್ ಕೂಡ ಇಲ್ಲ ಅವ್ರ ಹತ್ರ, ಪಾಪ ಬೇರೆ ಕಡೆ ಬರೀತಾರೆ. ಆದರೆ ನನಗದು ಕ್ಲಿನಿಕ್ಕು ಒಟ್ಟು ಆ ಡಾಕ್ಟ್ರು ಕೈಗುಣ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಗೆ ಯಾರಿಗೇ ಆಗಲಿ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಮನೆಯವ್ರಿಗಾಗಲಿ, ನನಗಾಗಲಿ ಹುಷಾರಿಲ್ಲ ಅಂದಾಗ ನಾವು ಅಲ್ಲೇ ಹೋಗೋದು. ಜಾಸ್ತಿ ಬಿಲ್ ಕೂಡ ಮಾಡಲ್ಲ. ನಾವಿವತ್ತು ಹೋಗಿದ್ದೀವಿ ಅಂದ್ರೂ ತೋರಿಸ್ಕೊಂಡ್ರು ಅವ್ರು ನಿನ್ನೆ ರಾತ್ರಿನ ಬಂದಿದ್ವಲ್ವ, ಸೊ ಟೆಸ್ಟ್ ಮಾಡಿ ಪಾಪ ಅದಕ್ಕೆ ಬಿಲ್ ತೊಗೊಂಡಿಲ್ಲ ಅವರು. ನಿನ್ನೆ ಏನೋ ಬಂದಿದ್ರಲ್ಲಮ್ಮ, ಮತ್ತೇನಕ್ಕೆ ಬಿಲ್ ತೊಗೋಬೇಕು, ಹೋಗ್ರಿ ಅಂತ ಹಂಗೆ ಕಳಿಸಿದ್ರು. ಸುಮ್ಮನೆ ಟೆಸ್ಟ್ ಮಾಡಿ BP ಎಲ್ಲ ಟೆಸ್ಟ್ ಮಾಡಿ ಕಳಿಸಿದ್ರು. BP ಅಂತೂ ತುಂಬ ಕಡಿಮೆ ಆಗಿತ್ತು. ನೆನ್ನೆ ಅವ್ರು ಕೊಟ್ಟಿರೋ ಗ್ಲೂಕೋಸ್ ಪೌಡ್ರು ಮತ್ತು ಟ್ಯಾಬ್ಲೆಟ್ಗೆ ಒಂದೇ ದಿನಕ್ಕೆ ಜಾಸ್ತಿ ಆಗಿತ್ತು. BP ಎಷ್ಟೊಂದು ಕಮ್ಮಿ ಇತ್ತು ನನಗೆ ಅಂತ. ಸೊ ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಹಂಗೆ ಆರಾಮಿರ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತಪ್ಪಿದ್ರೆ ಕ್ಷಮಿಸಿ.